ಮಚ್ಚ ಏನೋ ಒಂಥರ ಇದೆ ಇದು. You take the left. No, easy, 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 boy. ನಾವು ರಾಜ ಹಂಗವ್ರೆ. Come on, forward. ಓ ಮಚ್ಚ ಏನೋ ಒಂಥರ ಇದೆ ಇದು. Stop!
ನಮ್ಗೆ ನೀವಿಬ್ರು ಬರಲ್ಲ ಇವ್ ಮಾತ್ರ ಅಲ್ಲ ಇರಿ ಬಟ್ಟು ನೋವು ಇರುತ್ತಲ್ಲ ಸೊ ಶಿವಾಜಿ ಮತ್ತೆ ಸಂಗೊಳ್ಳಿ ರಾಯಣ್ಣ ಇಬ್ರು ಆಳಿದಂಥ ಜಾಗಗಳಿದು. ಸೊ ಶಿವಾಜಿ ಫಸ್ಟ್ ಫೋರ್ಟ್ ಕಟ್ಸ್ತಾರೆ ಇಲ್ಲಿ. ಅದಾದ್ಮೇಲೆ ಬ್ರಿಟಿಷರ ಕಾಲದಲ್ಲಿ ಸಂಗೊಳ್ಳಿ ರಾಯಣ್ಣ ಇದೇ ಫೋರ್ಟ್ ಹಳಿಯಾಳ ಕಂಪ್ಲೀಟ್ ಆಗಿ ಅವ್ರ ವಶಕ್ಕೆ ಬರುತ್ತೆ. ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ಅವ್ರ ರಾಜ ಆಗದಲ್ಲಿಂದ ಕಿತ್ತೂರಿನ ಇದಾಗಿದ್ದಾಗ ಅವ್ರಿಗೆ ವಶಕ್ಕೆ ಬರುತ್ತೆ. ಹಳಿಯಾಳ ಫೋರ್ಟ್ ಇರುತ್ತೆ. ಸೊ ಅದನ್ನ ಗೆಲ್ತಾ ಹೋಗ್ತಾರೆ. ಸೊ ಶಿವಾಜಿ ನಮ್ಗೆ ಯಾಕಷ್ಟು ಈಗ ಎಲ್ಲರೂ ಅಂತಂದ್ರೆ ಶಿವಾಜಿ ಅಂತ ಯಾಕೆ ಅಷ್ಟೊಂದು ಹೇಳ್ತಾರೆ ಅಂತಂತಂದ್ರೆ ಮೇಜರ್ ಆಗಿ ಶಿವಾಜಿ ಏನು ಇಷ್ಟ ಆಗುತ್ತೆ ಅಂದ್ರೆ ಇಡೀ ಇಂಡಿಯಾದಲ್ಲಿ ಮೊಘಲರು ಆಲ್ಮೋಸ್ಟ್ ಆಕ್ರಮಣ ಮಾಡ್ತಾ ಇದ್ದಾರೆ. ಅರಬ್ಬರು ಬಂದಿದ್ರು, ಇಡೀ ಮೊಘಲ್ ಸಾಮ್ರಾಜ್ಯ ಸಂಪೂರ್ಣ ವಿಸ್ತಾರ ಆಗಿತ್ತು. ಆದರೆ ಮೊಘಲ್ ಸಾಮ್ರಾಜ್ಯ ಸಂಪೂರ್ಣ ವಿಸ್ತಾರ ಆದಮೇಲೆ ಇನ್ನೂ ಏನೂ ಇರಲಿಲ್ಲ. ಶಿವಾಜಿ ಅನ್ನೋ ಒಂದು ಕಿಡಿ ಹುಟ್ಕೊಂತದಷ್ಟೇ ಒಂದು. ಅದಕ್ಕೆ ನಾವು ಭಾರತ ಮಾತನ್ನ ರತ್ನಗರ್ಭೆ ಅಂತ. ಇನ್ನೇನು ಎಲ್ಲ ಮುಗೀತು ಅನ್ಬೇಕಾದ್ರೆ ಯಾರೋ ಒಬ್ರು ಹುಡ್ತಾರೆ ಅನ್ನೋದನ್ನೊಂದು ನಮ್ದೊಂದು ಕಲ್ಪನೆ. ಸೊ ಈಗ ಯಾರು ಇರಲಿಲ್ಲ, ದೇಶ ಏನೋ ಆಗ್ತಾ ಇತ್ತು ಅನ್ನೋ ಟೈಮಲ್ಲಿ ಮೋದಿ ಅನ್ನೋದು ಎಲ್ಲ ಒಂದು ಕಡೆಯಿಂದ ಬಂತು. ಸೊ ಫೋಟೋಸ್ ಇಲ್ಲದೇ ಇರ್ಬೋದು, ಅದು ನಿಮ್ಗೆ ವಿಚಾರ. ಸೊ ಆಸ್ ಅ ಪಾರ್ಟಿ ಅಲ್ಲ, ಸೊ ಏನೋ ಒಂದು ಇದಾಗ್ತಾ ಅಂತೀವಿ.
ಒಂದು ಶಕ್ತಿ ಅಂತ ತಗೊಂಡು ಆ ಥರ ಇಡೀ ಮೊಘಲರು ಇಡೀ ದೇಶನ ಇದು ಮಾಡಬೇಕಾದ್ರೆ ನಮಗೆ ಶಿವಾಜಿ ಅನ್ನೋರು ಬರ್ತಾರೆ. ಸೊ ಶಿವಾಜಿ ಯಾರಪ್ಪ ಅಂತಂದರೆ, ಶಿವಾಜಿಗೆ ತುಂಬ ಜನ ಹೇಳ್ತಾರೆ ಏನಂತಂದರೆ ಕನ್ನಡದವ್ರು ಶಿವಾಜಿ ಇದು ಮಾಡ್ಬೋದು. ಶಿವಾಜಿಗೆ ಸ್ಪಷ್ಟವಾಗಿ ಕನ್ನಡ ಗೊತ್ತಿತ್ತು, ಮರಾಠ ಅಂತ ಕರೆಯೋದಂಗಿಲ್ಲ. ಶಿವಾಜಿಯ ತಂದೆ ಬೆಂಗಳೂರನ್ನು ಆಳ್ತಾ ಇದ್ರು. ಅಂದರೆ ಅವರು ಅಧೀನದಲ್ಲಿ, ಯಾವುದು ಬಹಮನಿ ಸುಲ್ತಾನರ ಅಧೀನದಲ್ಲಿ ಶಿವಾಜಿ ತಂದೆ ಇದ್ದು, ಒಬ್ಬ ಸಾಮಂತ ರಾಜನಾಗಿದ್ದು ಶಿವಾಜಿ ತಂದೆನೇ ಬೆಂಗಳೂರನ್ನ ಆಳ್ತಾ ಇದ್ರು. ಅದಲ್ಲದೆ ಶಿವಾಜಿಯ ತಮ್ಮ ವೆಂಕೋಜಿ ಆ ಬೆಂಗಳೂರನ್ನ ಮತ್ತೆ ರಾಜ ಆಗ್ತಾನೆ. ಶಿವಾಜಿ ಮೇಲೆ ತಿರುಗಿ ಬಿದ್ದಾಗ ಮತ್ತೆ ಶಿವಾಜಿ ಯುದ್ಧ ಮಾಡಿ ಅವನ ತಮ್ಮನ ಮೇಲೆ ಯುದ್ಧ ಮಾಡ್ತಾನೆ. ಯಾಕಂದ್ರೆ ಶಿವಾಜಿ ಬೆಂಗಳೂರನ್ನ ಬ್ಯಾಂಗ್ರಿಲ್ ಅಂತ ಕರೀತಾ ಇತ್ತು. ಶಿವಾಜಿಗೆ ಬೆಂಗಳೂರ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು. ತನ್ನ ಸ್ವಂತ ತಮ್ಮನ ಮೇಲೆ ಯುದ್ಧ ಮಾಡಿ ಬೆಂಗಳೂರನ್ನ ಮತ್ತೆ ಗೆದ್ದು ತಮ್ಮನ ಹೆಂಡತಿಗೆ ಅದನ್ನ ಕೊಟ್ಟು ಮಾಡಿ ಇದರಿಂದ ಏನು ಕಪ್ಪ ಬರುತ್ತೋ ಅದನ್ನ ನೀನು ನೋಡ್ಕೊ ಅಂತ ಕೊಡ್ತಾನೆ. ಶಿವಾಜಿನ ನಾವು ಕನ್ನಡದವರು ಅನ್ನೋಕ್ಕೆ ಮರಾಠ ಅನ್ನೋ ಒಂದು ಕಾರಣಕ್ಕೂ ವಿರೋಧಿಸೋದಿಲ್ಲ. ಶಿವಾಜಿಗೆ ಸ್ಪಷ್ಟವಾಗಿ ಕನ್ನಡ ಗೊತ್ತಿತ್ತು.